ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು ನನ್ನ ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ ನೋಡೋರಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ಓಕೆ, ಈ ಒಂದು ವಿಡಿಯೋದಲ್ಲಿ ಎರಡು ಥಿಂಗ್ಸ್ನ ಹೇಳ್ತೀನಿ. ನಾ ಯಾವುದೇ ರೀತಿ ಲೈವ್ ಡೆಮೋ ಮಾಡ್ತಿಲ್ಲ, ಬಟ್ ಏನು ಇದೆ ಅಂತಂದು ಹೇಳ್ತಾಯಿದ್ದೀನಿ. ನೋಡೋರು ಕನ್ಫ್ಯೂಷನಲ್ಲಿದ್ದರೆ SSB ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ಆ್ಯಂಡ್ SHP ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. SHPನೇ ಬೇರೆ, SSPನೇ ಬೇರೆ, ಅದೊಂದು ತಲೆ ಇಟ್ಕೋರಿ. SHP ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ, ಮೊದಲು SSP ಹೇಳ್ತೀನಿ. SHP ನೆಕ್ಸ್ಟ್ ಹೇಳ್ತೀನಿ, ಮೊದಲಿಗೆ SSP ಒಂದೇ. ಸರಿ, SSP ಅಂತಂದರೆ ಇಲ್ಲಿ ಕಾಣಿಸ್ತಿದ್ದೀನಿ ನಾನು ಏನು ಸದ್ಯಕ್ಕಿದ್ದೀನಿ. SSP ಪೋಸ್ಟ್ ಮ್ಯಾಟ್ರಿಕ್ ಅಂತ ಕೊಟ್ಟೋದು, ಅಂದರೆ SSP ಪೋರ್ಟಲ್ ಅಂತ ಕರಿತೀವಿ ನಾವು, ಅಂದರೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ. ಓಕೆ ಸರಿ, ಅಂತಂದರೆ ಇದರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಒಳಗಡೆ ನಿಮಗೆ ಪೋಸ್ಟ್ ಗ್ರ್ಯಾಜುಯೇಷನ್ನು ಕೂಡ ಬರ್ತದೆ ಆ್ಯಂಡ್ ಅಂಡರ್ ಗ್ರ್ಯಾಜುಯೇಷನ್ ಕೂಡ ಕೊಡ್ತಾರೆ. ಆ್ಯಂಡ್ ಅಂದರೆ ಪ್ರೀ ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಕೂಡ ಅಪ್ಲೈ ಎಲ್ಲನೂ ಕೂಡ ಇರ್ತದೆ. ಅಂದರೆ ಪ್ರೀ ಮೆಟ್ರಿಕ್ ಅಂದರೆ ಬಿಲೋ 10th ಇದ್ದರೂ ಕೂಡ ಸ್ಕಾಲರ್ಶಿಪ್ ಡಿಫ್ರೆಂಟ್ ಆಗಿರ್ತದೆ. ಅಂದರೆ ಪೋಸ್ಟ್ ಮೆಟ್ರಿಕ್ ಕೂಡ ಡಿಫ್ರೆಂಟಾಗಿ ಸ್ಕಾಲರ್ಶಿಪ್ ಹೋಗ್ತವೆ. ಆ್ಯಕ್ಚುಲಿ ಹಂಗೆ ನೋಡಿತಂತಂದರೆ SSP ಕಡೆ ಬರೋದು, ಅಂದರೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಕಡೆಯಿಂದ ಬರೋದು ಎಲ್ಲ ಒಂದು ಸ್ಟೂಡೆಂಟ್ ಕೂಡ ಬರ್ತದೆ. ಇವನ್ ನೀವು ಫೇಲ್ ಆಗಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆದು ಬಂದವ್ರಿಗೂ ಸಹಿತ ಏನಂತಂದರೆ ಪಾಸ್ ಆಗಿದ್ದರೆ ಸಾಕು ಅವರು. ಓಕೆ, ಪಾಸ್ ಆಗಿದ್ದರೆ ಸಾಕು. ಆ ಒಂದು ಸ್ಟೂಡೆಂಟ್ಗೆ ಏನಪ್ಪ ಅಂದರೆ 100% ಗೋರ್ನಮೆಂಟ್ ಕಡೆಯಿಂದ ಬರ್ತಕ್ಕಂಥ ಅಮೌಂಟು ಫಿಕ್ಸ್. ಓಕೆ, ಎಲ್ಲರೂ ಕೂಡ ಬರ್ತದೆ. ಈಗ ಅವನಿಗೆ ಬರಲ್ಲ, ಇವನಿಗೆ ಬರಲ್ಲ, ಎಲ್ಲರೂ ಕೂಡ ಬರ್ತದೆ. ಅಂದರೆ ಇದರಲ್ಲಿ ಯಾವ್ಯಾವೆಲ್ಲ ಬರ್ತವೆ. ಎಕ್ಸಾಂಪಲ್ಗೆ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, SSPಲಿ ಎಷ್ಟೆಲ್ಲ ಕ್ಯಾಟಗರಿ ಇರ್ತವೆ ಅಂತಂದರೆ ನೀವು ವರ್ಷನೂ ಕೂಡ ಹೇಳಬೇಕದು. ಅಂದರೆ ಈ ಒಂದು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ಗೆ ಕೆಲವೊಂದಿಷ್ಟು ಡಿಪಾರ್ಟ್ಮೆಂಟ್ಗಳು ಅಟ್ಯಾಚ್ಮೆಂಟ್ ಆಗಿರ್ತವೆ. ಅಂದರೆ ಗೋರ್ನಮೆಂಟ್ ಆಗಿರೋ ಕಾರಣ ಗೋರ್ನಮೆಂಟ್ ಕೆಲವೊಂದಿಷ್ಟು ಇಲಾಖೆಗಳು ಏನು ಮಾಡ್ತಾವೆ ಅಂತಂದರೆ, ಸರ್ಕಾರಕ್ಕೆ ತಮ್ಮ ಒಂದು ಡಿಪಾರ್ಟ್ಮೆಂಟ್ ವೈಸ್ ಏನಪ್ಪ ಅಂದರೆ ತಮ್ಮ ಹುಡುಗರಿಗೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಮುಖಾಂತರ ಕೊಡ್ತಿರ್ತಾರೆ. ಅದನ್ನು ಡಿಸೈಡ್ ಮಾಡೋದು ಆ ಒಂದು ಇಲಾಖೆ. ಓಕೆ, ಆ ಇಲಾಖೆಗೆ ಗೌರ್ಮೆಂಟ್ ಕಡೆಯಿಂದ ಫಂಡ್ ಬರಬೇಕು. ಲೈಕ್ ಎಕ್ಸಾಂಪಲ್, ಈಗ ಇಲ್ಲಿ ಹೋಗ್ತೀನಿ ನಾನೀಗ ಲಾಸ್ಟ್ ಡೇಟ್ ಬಗ್ಗೆ ಮಾತಾಡ್ತೀನಿ. ಇಲ್ಲಿ ಕೊಡ್ತೀನಿ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಹೋದಾಗ ಸದ್ಯಕ್ಕೆ ನಮಗೆ 3 ಡಿಪಾರ್ಟ್ಮೆಂಟ್ಗಳು ಸ್ಕಾಲರ್ಶಿಪ್ಪು ಓಪನ್ಗಳಿದ್ದಾವೆ. ಲೈಕ್ ಎಕ್ಸಾಂಪಲ್ ಫಸ್ಟ್ನೇದು ನೋಡಿ, ಹಿಂದುಳಿದ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ, ಆದರೂ ಕೂಡ ಮೆಟ್ರಿಕ್ ಪೂರ್ವ ಇಲ್ಲ, ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂತ ಕೊಟ್ಬಿಟ್ಟು ಎಷ್ಟು ಕೊಟ್ಟವ್ರೆ ನೋಡಿ, ಇಲ್ಲಿ ಕಾಣಿಸ್ತಿದೆ 30/9/2025. ಅಂದರೆ ಇದೇ ತಿಂಗಳು 30ನೇ ತಾರೀಕು ಕೂಡ ಲಾಸ್ಟ್ ಡೇಟು ಸ್ಕಾಲರ್ಶಿಪ್ ಅಪ್ಲಿಕೇಶನ್. ಯಾರಿಗೆ? ಪೋಸ್ಟ್ ಮೆಟ್ರಿಕ್ಕು. ಯಾರೆಲ್ಲ ಬರ್ತೀರಾ ಪೋಸ್ಟ್ ಮೆಟ್ರಿಕ್ಕು, SLC ಮುಗಿದ ತಕ್ಷಣ ಯಾವೆಲ್ಲ ಇದೆ ನೋಡಿ, ಎಲ್ಲ ಕೋರ್ಸಸ್ ಕೂಡ ನೀವು ಅಪ್ಲೈ ಮಾಡ್ಬೋದು. ಓಕೆ, ಇದು ಒಂದು ಯಾವುದು ಕೊಡ್ತಾ ಇದೆ, ಹಿಂದುಳಿದ ಕಲ್ಯಾಣ ಇಲಾಖೆ ಈ ಒಂದು ಡಿಪಾರ್ಟ್ಮೆಂಟ್ ಕೊಡ್ತಾ ಇದೆ. ಸದ್ಯಕ್ಕೆ ಕರ್ನಾಟಕದಲ್ಲಿ ಬರ್ತಕ್ಕಂಥ ಜೆನ್ಯೂನು ಸರ್ಕಾರ ಕಡೆಯಿಂದ 100% ಬರ್ತಕ್ಕಂಥ ಡಿಪಾರ್ಟ್ಮೆಂಟ್ ಕಡೆಯಿಂದ ಬರತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಅದಾದ ತಕ್ಷಣ ಎಷ್ಟು ನೋಡಿ, ಈ ಒಂದು ಸ್ಟೂಡೆಂಟ್ಗೆ ಎಲ್ಲರೂ ಕೂಡ ಎಲಿಜಿಬಿಲಿಟಿ ಇರ್ತಾರೆ. ಎಲ್ಲ ಒಂದು ಸ್ಟೂಡೆಂಟ್ ಕೂಡ ಎಲಿಜಿಬಿಲಿಟಿ ಇರ್ತಾರೆ, ಅಪ್ಲೈ ಮಾಡ್ಬೋದು. ಓಕೆ, ಅದಾದ ತಕ್ಷಣ ನೆಕ್ಸ್ಟ್ ನೋಡಿ, ಆರ್ಯ ವೈಶ್ಯ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ. ಅಂದರೆ ಆರ್ಯ ವೈಶ್ಯ ಆ ಒಂದು ಸ್ಟೂಡೆಂಟ್ಗೆ ಮಾತ್ರ ಬರ್ತದೆ. ಅಪ್ಲೈ ಮಾತ್ರ ಏನಪ್ಪ SSP ಒಂದೇ ಅಪ್ಲೈ ಮಾಡಿದರೆ ಇವರು ಕೂಡ ಈ ಒಂದು ಸ್ಟೂಡೆಂಟ್ಗೆ ಕೊಡ್ತಾರೆ ಅವರು. ಸರಿ, ನೆಕ್ಸ್ಟ್ ಬಂದುಬಿಟ್ಟು ಏನಾಕಂದಿದೆ, ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಂತ ಏನು ಕಾಣಿಸ್ತಿದ್ದು, ಈ ಒಂದು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಇವರು ಕೂಡ ಏನು ಮಾಡ್ತಾರೆ ಅಂದರೆ ಅವರು ಕೂಡ ಸ್ಕಾಲರ್ಶಿಪ್ ಕೊಡ್ತಾರೆ. ಅವರು ಕೂಡ ಲಾಸ್ಟ್ ಡೇಟ್ ಬಂದುಬಿಟ್ಟು 30/11/2025. ಓಕೆ, ಈ ಒಂದು ವಿದ್ಯಾರ್ಥಿಗಳು ಯಾರು ಇತ್ತಂದರೆ ಅವರು ಕೂಡ ಇಲ್ಲೇ ಬರ್ತದೆ. ಸರಿ, ನಾ ಯಾಕೆ ಇದನ್ನ ಸ್ಟಾರ್ಟಿಂಗ್ ಇಷ್ಟೇ ತೊಗೊಂಡೆ, ಇನ್ನೂ ಕೂಡ ಬರ್ತಾ ಹೋತಂದರೆ ಇಲ್ಲಿ ಕೂಡ ಸಮಾಜ ಕಲ್ಯಾಣ ಇಲಾಖೆ ಅಂತ ಬರ್ತದೆ. ಓಕೆ, ಮೈನಾರಿಟಿ ಡಿಪಾರ್ಟ್ಮೆಂಟ್ ಕೂಡ ಬರ್ತದೆ, ಮತ್ತು ಬೇರೆ ಬೇರೆ ಕೂಡ ಬರ್ತವೆ. ಎಲ್ಲ ಒಂದು ಡಿಪಾರ್ಟ್ಮೆಂಟ್ ಕೂಡ ಇದೆ ಅಂಡರ್ ಬರುವಂಥದ್ದು. ಓಕೆ, ಅವ್ರು ಎಲ್ಲರೂ ಕೂಡ ಅಪ್ಲೈ ಮಾಡೋದು ಕೂಡ ಸೇಮು. ಅವರಿಗೆ ಡಾಕ್ಯುಮೆಂಟ್ಸ್ ಕೂಡ ಅಪ್ಲೈ ಮಾಡ್ಲಿಕ್ಕೆ ಬೇಕಾಗಿರೋದೆಲ್ಲನೂ ಕೂಡ ಇವ್ರಿಗೂ ಕೂಡ ಇವೇ ಬೇಕಾಗಿದೆ. ಓಕೆ, ನಾನು ಮೊದಲು ಹೇಳ್ತಿದ್ದೀನಿ, ಜಸ್ಟ್ ಇದು ಓನ್ಲಿ ಇನ್ಫಾರ್ಮೇಷನ್ ಆಗಿರೋದನ್ನ ನಿಮ್ಮ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಬರೀ ಸ್ಕಾಲರ್ಶಿಪ್ ಬಗ್ಗೆ ಹೇಳ್ತಾ ಹೋಗ್ತೀನಿ, ವರಿ ಮಾಡ್ಕೊಬೇಡಿ. ಸರಿನಾ? ಇದಾಯಿತು. ಇಲ್ಲಿ ನೋಡಿ, ಇಲ್ಲಿ 2 ರೀತಿ ಕೊಟ್ಟಿರ್ತಾರೆ. ಒಂದು ಏನು ಕೊಟ್ಟರು ನೋಡಿ, ಇಲ್ಲಿ ಹೊಸ ಖಾತೆಯನ್ನು ಸೃಜಿಸಲು ಕ್ಲಿಕ್ ಮಾಡಿ ಅಂತ ಕೊಟ್ಟರು. ಅಂದರೆ ಸ್ವಲ್ಪ ಇಲ್ಲಿ SSP ಒಂದು ಪೋರ್ಟಲ್ ಬಗ್ಗೆ ನಿಮಗೆ ಒಂದು ಐಡಿಯಾ ಇಲ್ಲ ಅಂತ ಹೇಳ್ತಿದ್ದೀನಿ. ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಏನು ಕೊಟ್ಟವ್ರೆ, ಇಲ್ಲಿ ಯಾರಿಗಪ್ಪ ಅಂದರೆ ಇದುವರೆಗೂ ಕೂಡ, ಅಂದರೆ ಇಲ್ಲಿವರೆಗೂ ಕೂಡ SSP ತಂತ್ರಾಂಶದಲ್ಲಿ ಯಾವುದೇ ರೀತಿ ನೀವು ರಿಜಿಸ್ಟ್ರೇಷನ್ ಆಗಿಲ್ಲ ಅಂತಂದರೆ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ SSP ID ಕ್ರಿಯೇಟ್ ಮಾಡ್ಕೊಳ್ಳೋಕೆ ಇಲ್ಲಿ ಕೊಟ್ಟರೆ. ಇಲ್ಲೇನು ಕೊಟ್ಟರು ನೋಡಿ, 2025-26ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಂದು. ಅಂದರೆ ಇನ್ ಕೇಸ್ 11, 12 ಅಥವಾ PUC ಅಥವಾ PUC ನಂತರ ಯಾವುದಾದ್ರೂ UG ಕೋರ್ಸು ಅಥವಾ PG ಕೋರ್ಸಸ್ ಏನಾದರೂ ಓದ್ತಾ ಇರ್ಬೋದು ನೀವು. ಅಂಥ ಒಂದು ಸ್ಟೂಡೆಂಟ್ ಈಗಾಗಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ. ನೀವೇನು ಮಾಡ್ಬೇಕು, ಸದ್ಯಕ್ಕೆ ಜಸ್ಟ್ ಅಪ್ಲೈ ಮಾಡಬೇಕು. ಓಕೆ, ಸೊ ಅಪ್ಲೈ ಮಾಡ್ಬೇಕಂತಂದರೆ ಏನು ಮಾಡ್ಬೇಕಂತಂದರೆ ಇದೇ ಒಂದು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಟ್ಯಾಪ್ ಮಾಡ್ಕೊಂಬಿಟ್ಟು ಈ ರೀತಿ ಬರ್ತದೆ. ಇಲ್ಲಿ ಯೂಸರ್ ID ಮತ್ತು ಪಾಸ್ವರ್ಡು ಆ್ಯಂಡ್ ಕ್ಯಾಪ್ಚಾ ಹಾಕ್ಕೊಂಡು ಲಾಗಿನ್ ಆಗಿಬಿಟ್ಟು ಯಾರೆಲ್ಲ ಅಪ್ಲೈ ಮಾಡಿಲ್ಲ ಅಂತಂದರೆ ಅಪ್ಲೈ ಮಾಡ್ಲಿಕ್ಕೆ ಹೊಸದಾಗಿ ಕೇಳ್ತದೆ. ಓಕೆ, ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆ, ನಾನು ಬೇಕಾದ್ರೆ ಲಾಗಿನ್ ಆಗಿ ತೋರಿಸ್ತೀನಿ ನಿಮಗೆ. ಓಕೆ, ಈಗ ನನ್ನದೇ ಆದಂತಹ ಏನಂತಾರೆ ಒಂದು SSP ಒಂದು ಏನು ಮಾಡಿದ್ದೀನಿ ಅಂತಂದ್ರೆ ಲಾಗಿನ್ ಆಗಿದ್ದೀನಿ. ನಿಮಗೆ ಡಿಫ್ರೆಂಟ್ ಟೈಪ್ ಆಫ್ ಬರ್ತವೆ. ಯಾಕಂದರೆ ಫಾರ್ ಎಕ್ಸಾಂಪಲ್ ಹೋಮ್ ಬರ್ತದೆ, ಹೋಮ್ ಅಂತಂದ್ರೆ ಮತ್ತೆ ಹೋಮ್ ಪೇಜ ಬರ್ತದೆ. ಅದಾದ ತಕ್ಷಣ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಕಾಣಿಸ್ತದೆ. ಆ್ಯಂಡ್ ಅದಾದ ತಕ್ಷಣ ಪ್ರಿಂಟ್ ಅಕ್ನಾಲಜ್ಮೆಂಟ್, ಅಂದರೆ ಅಪ್ಲಿಕೇಶನ್ ಆದಮೇಲೆ ಅದನ್ನೇನಾದ್ರೂ ಪ್ರಿಂಟೆಡ್ ತೊಗೊಂಡ್ರೆ ಪ್ರಿಂಟ್ ಅಕ್ನಾಲಜ್ಮೆಂಟು. ಅದ ತಕ್ಷಣ ಗೆಟ್ ಫ್ರೀ ಸಿಪ್ ಕಾರ್ಡ್ ಅಂತ ಬರ್ತದೆ. ಸಿಪ್ ಕಾರ್ಡ್ ಬೇಕಾದರೆ ಇವೆಲ್ಲನೂ ಕೊಡತ್ತೆ. ಈ KYC ಇರ್ತದೆ ಕೆಲವೊಂದಿಷ್ಟು ನೋಡಿ. ಇವಾಗ ಹೇಳ್ತೀನಿ, ಯಾರಾದರೂ ನಿಮ್ಮ ಬ್ಯಾಂಕಿಗೆ ಓಕೆ
ಅಂದರೆ ಈ KYC ಅಂತಂದರೆ ಆಧಾರ್ ನೋಂದಣಿ ಅಂತಂದರೆ ಇಲ್ಲಿ SSB ಬಂದಾದ ತಕ್ಷಣ ಆಧಾರ್ ಜೋಡಣೆ ಅಂತ ಕರಿತೀವಿ, ಮಾಡಲೇಬೇಕು. ಸೊ ಹಂಗಾಗಿ ಇಲ್ಲಿ ಕೂಡ ಮಾಡ್ಕೋರಿ, SSBಲಿ ಕೂಡ ಮಾಡ್ಕೋರಿ. ಅದಾದ ತಕ್ಷಣ ನಿಮಗೆ ಬ್ಯಾಂಕಿಗೆ ಎಸ್ಪೆಷಲಿ SC ಸ್ಟೂಡೆಂಟ್ ಆಗಿತ್ತಂದರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಜೋಡಣೆ ಅಂತ ಏನು ಲಿಂಕ್ ಮಾಡಿಸಿಲ್ಲ ಅಂತಂದರೆ ಇವಾಗಲೇ ಮಾಡಿಸ್ಕೋರಿ. ಓಕೆ, ಮುಂದೆ ಪ್ರಾಬ್ಲಮ್ ಆಗ್ತದೆ. ಅದಾದ ತಕ್ಷಣ ಇಯರ್ ವೈಸ್ ಕಾಣಿಸ್ತಿದೆ ನೋಡಿ, ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಕಾಣಿಸ್ತಿದೆ, ಇದನ್ನು ಕೂಡ ನೋಡ್ಕೋಬೋದು. ನಾನು ಲೈಕ್ ಎಕ್ಸಾಂಪಲ್ ಯಾವುದಾದ್ರೂ ನಿಮ್ಗೆ ತೋರಿಸ್ಲಿಕ್ಕೆ ಏನು ಮಾಡ್ತೀನಿ ಅಂತಂದ್ರೆ ನಾನು ಓಕೆ ಇನ್ನು ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಹೋಗ್ತೀನಿ. ನನಗೆ ಏನೆಲ್ಲ ಎಷ್ಟೆಲ್ಲ ಅಮೌಂಟ್ ಬಂದಿದೆ, ಯಾವ ಇಯರ್, ಓಕೆ ನಾನು ಸೆಲೆಕ್ಷನ್ ಮಾಡ್ಕೊತೀನಿ. ಯಾವುದಾದ್ರೂ ಒಂದು ಲೈಕ್ ಎಕ್ಸಾಂಪಲು ಈಗ 2025-26 ಅಂತ ಆಗಿ ಮುಗಿದೋಗಿದೆ, ಇದು ಹೋದ ವರ್ಷದ್ದು ಇದೆಲ್ಲ ಬರ್ತದೆ. ಲೈಕ್ ನಾನು ಫಸ್ಟ್ ಇಯರ್ ಬೇಕಾದ್ರೆ ಕ್ಲಿಕ್ ಮಾಡ್ಕೊತೀನಿ, ವ್ಯೂ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ಹೋಗ್ತೀನಿ, ಈ ರೀತಿಯಾಗಿ ಬರ್ತದೆ, ಕಾಣಿಸ್ತಿದೆ ನೋಡಿ, ಈ ರೀತಿ ಎಲ್ಲನೂ ಕೂಡ ಬಂತು. ಓಕೆ ಕಾಣಿಸ್ತಿದೆ. ಸೊ ಈ ರೀತಿಯಾಗೆಲ್ಲನೂ ಕೂಡ ಬರ್ತಾಯಿದೆ. ನನಗೆ ಅಮೌಂಟ್ ಎಷ್ಟು ಬಂದಿದೆ ಅಂತ ಕೂಡ ತೋರಿಸ್ಬಿಡ್ತೀನಿ ನಿಮಗೆ ಲೈವ್ ಬೇಕಾದರೆ. SSB ನನಗೆ ಎಷ್ಟು ಬಂದಿದೆ ಅಮೌಂಟ್ ಅಂತ ತೋರಿಸ್ತೀನಿ. ಇಲ್ಲಿ ಕಾಣಿಸ್ತಿದೆ ನೋಡಿ, ನನಗೆ ಬಂದಿರತಕ್ಕಂಥ ಅಮೌಂಟು ಇಷ್ಟು. ನಂದು ಅಂದರೆ ಗೌರ್ಮೆಂಟ್ ಕಾಲೇಜ್ ಇರೋ ಕಾರಣ ನಾನು ಗೌರ್ಮೆಂಟ್ ಫೀಸ್ ಎಷ್ಟಿತ್ತು, ನನಗೆ ಕೇವಲ ಎಷ್ಟಿತ್ತಪ್ಪ ಅಂತಂದ್ರೆ ನನಗೆ 8,500 ಇತ್ತು. ಓಕೆ 8,500 ಇತ್ತು. ಸೊ ಹಂಗಾಗಿ ನನಗೆ ಫೀಸ್ ಇಲ್ಲಿ ನೋಡಿ ಎಷ್ಟು ಬಂದಿದೆ, ಶುಲ್ಕ ಇದು ಒಂದು 4,500, ಒಂದು 4,300. ಸೊ ಅಂದರೆ ಟೋಟಲಾಗಿ ಎಷ್ಟಾಯಿತು, 8,800 ಆಯಿತು. ನಾನು ಅಡ್ಮಿಷನ್ ಆಗೋಕ್ಕೆ ಫೀಸ್ ಎಷ್ಟು ಕಟ್ಟಿದ್ದೆ, 8,500 ಕಟ್ಟಿದ್ದೆ. ಸೊ ಇವಾಗ ಎಷ್ಟು ಬಂದಿದೆ, 8,800 ಬಂದಿದೆ. ಯಾವ್ಯಾವ ಡಿಪಾರ್ಟ್ಮೆಂಟ್ ಕೊಟ್ಟಿದೆ ಅದನ್ನು ಕೂಡ ನೋಡ್ಕೊಂಬಿಡೋಣ. ಓಕೆ ನನಗೆ ಯಾವ ಡಿಪಾರ್ಟ್ಮೆಂಟ್ ಕೊಟ್ಟಿದೆ ಅದನ್ನು ಕೂಡ ನೋಡ್ಕೊಂಬಿಡೋಣ. ನೋಡಿ ಇಲ್ಲಿ ಕಾಣಿಸ್ತಿದೆ, ಬೇಕಾದ್ರೆ ಡಿಪಾರ್ಟ್ಮೆಂಟ್ ತೋರಿಸ್ತೀನಿ. ಒಂದು ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಒಂದು. ಓಕೆ ಅಂದರೆ ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನನಗೇನಪ್ಪ ಅಂತಂದರೆ ಎಷ್ಟು ಅಮೌಂಟ್ ಕೊಟ್ಟರು ಮುಂದೆ ತೋರಿಸ್ತೀನಿ, 4,500 ಕೊಟ್ಟರು. ಓಕೆ ಇನ್ನೂ ಒಂದು ಯಾವುದಾಗಿದೆ, ಇನ್ನೊಂದು ಇಲ್ಲಿ ಕೂಡ ತೋರಿಸ್ತಿದ್ದೀನಿ. ಇನ್ನೊಂದು ಏನಿದೆ, ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅಂದರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೂಡ ನನಗೆ ಅಮೌಂಟ್ ಬಂದಿತ್ತು. ಸೊ ಹಂಗಾಗಿ ಅದು ಎಷ್ಟು ಬಂದಿದೆ ನನಗೆ 4,300. ಇವಾಗ ಸದ್ಯಕ್ಕೆ ಒಂದೊಂದು ವರ್ಷ SSB ಏನಾಗ್ತಿದೆ ಅಂತಂದರೆ ಕೆಲವೊಂದಿಷ್ಟು ಡಿಪಾರ್ಟ್ಮೆಂಟ್ಗಳು ನಿಲ್ಲಾಗ್ತವೆ, ಅಂದರೆ ಗೌರ್ನಮೆಂಟು ತೆಗೆದಾಕ್ಬಿಡ್ತಾಯಿರ್ತಾರೆ. ಓಕೆ ಸೊ ಇವಾಗ ಸದ್ಯಕ್ಕೆ ಅಟ್ ಪ್ರೆಸೆಂಟ್ ಏನಿದೆ ಅಂತಂದರೆ ಈ ಅಗ್ರಿಕಲ್ಚರ್ ಕಡೆಯಿಂದ ಬರ್ತಕ್ಕಂಥ ಅಮೌಂಟು ಕಂಪ್ಲೀಟಾಗಿ ತೆಗೆದಾಕಿದ್ದಾರೆ. ಬಟ್ ಈ ಸರ್ತಿ ಓಪನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ, ನೋಡೋಣಂತೆ. ಸರಿ, ಈಗ ನಾನು ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಯಾಕೆ ಕೊಟ್ಟರು, ಅದು ಯಾವ ಅಮೌಂಟ್ ಬಂದಿದೆ ನನಗೆ ಅಂತ ಹೇಳಿದ್ರೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಪಿ ಅಮೌಂಟ್ ಅಥವಾ ಏನಾಗ್ತದೆ ಶುಲ್ಕ ಮರುಪಾವತಿ, ನಾವು ಕನ್ನಡದಲ್ಲಿ ಪಿ ರೀಇಂಬರ್ಸ್ಮೆಂಟ್ ಅಂತ ಏನು ಕರಿತೀವಿ ಅದು ಬಂದಿದೆ. ಇದಂತರೂ ಇದು ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಮೌಂಟ್ ಅಂದರೆ ಪೋಸ್ಟ್ ಇದೇನಾಗಿದೆ ಅಂತಂದರೆ ರೈತ ವಿದ್ಯಾನಿಧಿ ಅಂತ ಏನು ಕರಿತೀವಿ ಅದ್ರ ಕಡೆಯಿಂದ ಅಗ್ರಿಕಲ್ಚರ್ ಬಂದಿರೋದು. ಓಕೆ ಸೊ ಕೆಲವೊಂದಿಷ್ಟು ಇನ್ನೂ ಕೂಡ ಬರಬೇಕಿತ್ತು, ಬಂದಿಲ್ಲ ಅಂತಂದರೆ ಹಂಗೆ ಆಗ್ತಿರ್ತವೆ. ಇಲ್ಲಿ ಕಾಣಿಸಿಕೆ ಇದೇ ರೀತಿಯಾಗಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಇನ್ನೂ ಇತರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೊಡ್ತಾ ಇರ್ತಾರೆ. ಲೈಕ್ ಎಕ್ಸಾಂಪಲ್ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಂತ ಕೇಳೇ ಇರ್ತೀವಿ ನೀವು, ಅಂದರೆ ಕಟ್ಟಡ ಕಾರ್ಮಿಕರ ಸಂಘದಿಂದ ಸಂಘಟಿತ ಅಸಂಘಟಿತ ಅಂತಂದು ಅದರಲ್ಲೂ ಕೂಡ ಡಿಫ್ರೆಂಟಾಗಿ ಬರ್ತವೆ. ಸೊ ಆ ಥರ ಸ್ಕಾಲರ್ಶಿಪ್ಪು ಕೂಡ SSB ಕೆಲವೊಂದಿಷ್ಟು ಏನು ಮಾಡ್ತಾರೆ ಅಂದರೆ SSB ಜೊತೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಲಿಕ್ಕೆ ಹತ್ರ ಕೆಲವೊಂದು ಟೈಮ್ ಬರೋದಿಲ್ಲ. ಸೊ ಅಂದರೆ SSBಗೆ ಗ್ರಾಸ್ ಬ್ಯಾಗ್ ಐಡಿಯಾ ಇರಲಿ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕಡೆಯಿಂದ SSBಗೆ ಕೊಡ್ತಾ ಇರ್ತಾರೆ. SSB ಒಂದು ಏನು ಹೇಳ್ತೀನಿ ನೋಡಿ, SSB ಒಂದೇ ಅಪ್ಲೈ ಮಾಡೋದ್ರಿಂದ ಎಲ್ಲವಕ್ಕೂ ಅಪ್ಲೈ ಮಾಡ್ದಂಗೆ ಆಗುತ್ತೆ. ಓಕೆ ಇದು ಗೌರ್ನಮೆಂಟ್ ಕಡೆಯಿಂದ. ಓಕೆ ಇನ್ ಕೇಸ್ ಕೊಡ್ತೀನಿ ಅನ್ನೋದಾಯ್ತು ಅಂದರೆ ಫಿಕ್ಸ್ ಕೊಡ್ತಾರೆ, ಸ್ವಲ್ಪ ಲೇಟ್ ಆಗ್ಬೋದು. ಕೆಲವೊಂದು ಟೈಮು ಇಮ್ಮಿಡಿಯೇಟ್ 1 ವೀಕಲ್ಲೇ ಬಂದುಬಿಡ್ಬೋದು, ಕೆಲವೊಂದಿಷ್ಟು ಊರಿಗೆ 1 ತಿಂಗಳು ಲೇಟ್ ಆಗ್ಬೋದು, ಕೆಲವೊಂದಿಷ್ಟು ಊರಿಗೆ 2 ತಿಂಗಳು 6 ತಿಂಗಳು, ಕೆಲವೊಂದಿಷ್ಟು 11 ತಿಂಗಳು 12 ತಿಂಗಳವರೆಗೂ ಕೂಡ ಹೋಗ್ತದೆ. ಅಂದರೆ ಇನ್ನೇನು ಆ ಒಂದು ಶೈಕ್ಷಣಿಕ ಅವಧಿ ಅಂತ ಏನು ಕರಿತೀವಿ, ಅಂದರೆ ಅಕಾಡೆಮಿಕ್ ಇಯರ್ ಕಂಪ್ಲೀಟ್ ಆಗ್ತಿದೆ ಅನ್ನುವಾಗ ಅವಾಗ ಏನಂದರೆ ಸ್ಕಾಲರ್ಶಿಪ್ ಬರ್ತದೆ, ಕೆಲವೊಂದಿಷ್ಟು ಊರಿಗೆ ಬರ್ತಾ ಇರ್ತವೆ, ಈ ಥರನೂ ಕೂಡ ಹಾಕ್ತಾ ಇರ್ತವೆ. ಓಕೆ ಸೊ ಇವಾಗಲೇ ಯಾಕೆ ಹೇಳಿದೆ ಅಂತಂದರೆ ಸ್ವಲ್ಪ ಗ್ರಾಸ್ ಬಗ್ಗೆ ಐಡಿಯಾ ಇರಲಿ ಅಂತ ಹೇಳ್ತಿದ್ದೀನಿ. ಸರಿ, ಇದೇನಾಯಿತು ಒಂದು ಅಂದರೆ ಗೊತ್ತಾಯಿತು ನಿಮಗೆ, SSB ಬಗ್ಗೆ ಗೊತ್ತಾಯಿತು. ನಾನು ಇನ್ನೊಂದು ಹೇಳಬೇಕು, SSB ಅಂತಂದು. ಓಕೆ SSB ಅಂತ ಹೊಡಿತೀನಿ ನಾನು. ಅದ್ರ ಕೂಡ ಈ SSBದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಡಿಫ್ರೆಂಟ್ ಟೈಪ್ ಆಗಿ ವೆಬ್ಸೈಟ್ಗಳು ಆಗಿಬಿಟ್ಟವೆ. ಸೊ ಹಂಗಾಗಿ ಹುಡುಗರು ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗಬೇಡಿ. ಇದು ಕಾಣಿಸ್ತಿದೆ ನೋಡಿ, BCWD ಹಾಸ್ಟೆಲ್ ಪೋರ್ಟಲ್, ಅದರಲ್ಲೂ ಕೂಡ ನಿಮಗೆ SSB ಒಳಗೂ ಕೂಡ ಡಿಫ್ರೆಂಟಾಗಿ ಬರ್ತಾ ಹೋಗ್ತಾವೆ. ಲೈಕ್ ನಾನು ಜಸ್ಟ್ ಬೇಕಾದರೆ SSB ಅಂತ ಅಷ್ಟು ಹೊಡೆದು ನೋಡ್ತೀನಿ, ನಿಮಗೆ ತೋರಿಸ್ಬೇಕಾದ್ರೆ SHP ಅಂತ ಹೊಡೆದ ತಕ್ಷಣ ಬೇರೆ ವೆಬ್ಸೈಟ್ ಬರ್ತದೆ. SHP BCWD ಅಂತ ಹೊಡೆದ್ರೆ ಇನ್ನೊಂದು ಟೈಪ್ ಬರ್ತದೆ. ನೋಡಿ ಈಗ ಅವಾಗ ಬೇರೆ ಥರ ಇತ್ತು, ಇದು ಬೇರೆ ಥರ ವೆಬ್ಸೈಟ್ ಬರ್ತದೆ. ಇಲ್ಲಿ ಏನಂತ ಕೊಟ್ಟಾರೆ ನೋಡ್ರಿ, ಈ ಸದ್ಯಕ್ಕೆ ಓಪನ್ ಇರೋದು ಯಾವೆಲ್ಲ ಇದು ಹಾಸ್ಟೆಲ್ ಅಪ್ಲಿಕೇಶನು ಈಗ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ಆ್ಯಂಡ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಎರಡೂ ಕೂಡ ಪೋಸ್ಟ್ ಮೆಟ್ರಿಕ್ ಓಪನ್ ಆಗಿದೆ, ಪ್ರೀ ಮೆಟ್ರಿಕ್ ಕೂಡ ಓಪನ್ ಆಗಿದೆ. ಆ್ಯಂಡ್ ಇದು ಡಿಪಾರ್ಟ್ಮೆಂಟ್ ಇಲ್ಲೇ ಕೊಟ್ಬಿಡ್ತಾರೆ, ಇದ್ರೆ ಮೆನ್ಷನ್ ಮಾಡ್ತಾರೆ. ಓಕೆ ಆ್ಯಂಡ್ ಇದ್ರ ಜೊತೆಗೆ ಇನ್ನೂ ಒಂದು ಹೇಳ್ತಾರೆ, ಇನ್ನೂ ಒಂದು ಬರ್ತದೆ. ಓಕೆ BCWD ಇದು ಕೂಡ ಬೇರೆ, ಅದ್ರದ್ದು ಬೇರೆ ವೆಬ್ಸೈಟ್ ಆಗ್ತದೆ. ಅದ್ರದ್ದು ಕೂಡ ನೆಕ್ಸ್ಟ್ ತಿಂಗಳು ಅಂದರೆ 4/10 ಓಕೆ 4/10/25 ಕೂಡ ಓಪನ್ ಆಗಿದೆ. ಓಕೆ ಸೊ ಹಂಗಾಗಿ ಹಾಸ್ಟೆಲ್ ಇದು ಅಂದರೆ SHP ಅಂದರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ಲು, SSB ಅಂದರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್. ಓಕೆ ಸೊ ಹಂಗಾಗಿ ಹುಡುಗರಿಗೆ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡಿ. ಆ್ಯಂಡ್ ಇದ್ರ ತಕ್ಕನಂಗೆ ನಾನು ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ ಯಾವೆಲ್ಲ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬೋದು. ನಾನು ಲೈವ್ ಡೆಮೋ ಕೂಡ ಮಾಡಿ ತೋರಿಸ್ತೀನಿ, ಇವೆಲ್ಲ ಮಾಡೋರಂತೆ. ಫ್ರೀಯಾಗಿ ಬರೋದು ಯಾವ ಕೂಡ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ವಿದ್ಯಾಸಿರಿ ಅಂಥದ್ದು ಅಮೌಂಟ್ ಆಗಿರ್ಬೋದು, ಈಗಾಗಲೇ ಹಾಸ್ಟೆಲ್ ಬಿಟ್ಟಿದ್ದಾರೆ, ಅಪ್ಲಿಕೇಶನ್ ಓಪನ್ ಆಗಿದೆ, ಹಾಕೋರಿ. ನಿಮಗೆ ಸ್ಕಾಲರ್ಶಿಪ್ ಒಮ್ಮೆ ಕೆಲವೊಂದು ಟೈಮ್ ಲೇಟ್ ಆಗ್ತಾ ಇರ್ಬೋದು, ಬಟ್ ಹಾಸ್ಟೆಲ್ ಈಗಾಗಲೇ ಬಿಟ್ಟವ್ರೆ, ಹಾಕೊಂಬಿಟ್ಟು ಟೈಮ್ ಇಲ್ಲ. ಓಕೆ ಸರಿ ಕೊಡ್ರಿ, ಇಷ್ಟಾದರೂ ನಿಮ್ಗೆ ಐಡಿಯಾ ಇರಲಿ ಅಂತ ಹೇಳ್ತಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟಲ್ಲಿ ಹಾಕಿ, ನಾನು ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸರಿ ಬಾಯ್.